ಪ್ರಾಬ್ಲಮ್ ಏನು? ನಾನು ಇವತ್ತು ಸೆಲೆಬ್ರಿಟಿನ ನಾನು ಬ್ಲಾಗಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀನಿ. ಯಾವ್ದು ಜಾತ್ರೆ ಶೂಸ್ ಇದು? ನಮ್ಮ ಶೂಸ್ ನ ವೆಲ್ಕಮ್ ಮಾಡ್ತಾ ಇದೀವಿ ಅಲ್ಲಿ ನೋಡಿ. ಇದೇ ಶೂ ನಿಮ್ ಕಣ್ಮುಂದೆ ಹೊಡ್ಕೊಂಡ್ಕೊಳ್ಸೋದೈತೀನಿ. ವಾದ ಮಾಡ್ತೀವ ಚೆನ್ನಾಗಿದೆ ಶೂಸ್ ಆದ್ರೂ ಹುಡುಕ್ತಾ ಇದೀವಿ. ಒಂದೊಂದು ಬೇರೆ ಬೇರೆ ಬೂಟ್ಗಳು ಸಾಯಿಲ್ದು ಫುಲ್ ರೋಸ್ಟ್ ಹಂಗ್ಯಾರ ಸೂಸಿ ತಿಂತಾರಲ್ಲ ಈ ಬಾಯಿಗೆ ಹಾಕೊಳ್ಳೋದು ಎಲ್ಲ ತಿಂದು ಹೆಂಗ್ ಕುಡಿತಾವ್ ನೋಡಿ ಗೈಸ್. ಶಪಥ ಬಿಡಲ್ಲ. Okay, let's go. What is the farm? Hi, so welcome back to my new vlog. Guys, ತುಂಬಾ ದಿನ ಆಗಿತ್ತು ನಾನು ಡೈಲಿ ವ್ಲಾಗ್ ಮಾಡಿ. ಡೈಲಿ ವ್ಲಾಗ್ನ ಡೈಲಿ ಪೋಸ್ಟ್ ಮಾಡೋದು ಬೇರೆ. ನಾನು ಡೈಲಿ ನನ್ನ ಎವ್ರಿ ಡೇ ಜರ್ನಿನ ತೋರಿಸಿ. ಇವತ್ತು ನಾನು ಜಿಮ್ಗೆ ಅಂತ ಎದ್ದಿದ್ದೀನಿ. ಟೈಮ್ 10 ಗಂಟೆ. ನಮ್ಮ ಅದೇನೋ ಹೊಸದಾಗಿ ಎಕ್ಸರ್ಸೈಸ್ ಕಂಡುಹಿಡಿದಿದ್ದಾರೆ ನೋಡಿ. ಇನ್ನು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಬನ್ನಿ ಜಿಮ್ವರೆಗೂ ನಡ್ಕೊಂಡು ಹೋಗೋಣ. ನಡ್ಕೊಂಡು ಬರಬೇಕು. ಜಿಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಕಾಫಿ ಕುಡಿದು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಜಿಮ್ಗೆ ಅಂತ ಹೊರಟೆ ಆಚೆ ಹೋಗಿದ ತಕ್ಷಣ ಸಲ ಗುಮ್ಮ ಅಂದ್ಬಿಡ್ತು. ನಾನು ನನ್ನ ಡೈಜೆಷನ್ಗೋಸ್ಕರ ಅದನ್ನ ಪ್ರೀಬಯೋಟಿಕ್ ಡ್ರಿಂಕನ್ನು ಕುಡಿತಾ ಇದ್ದೀನಿ. ಅದಕ್ಕೆ ಬೇಡಪ್ಪ ಇಷ್ಟು ಈವ್ನಿಂಗ್ ಹೋಗ್ಬಿಡೋಣ ಅಂತ ಅನಿಸ್ಬಿಡ್ತು. ಗೇಟ್ವರೆಗೆ ಹೋಗಿ ವಾಪಸ್ ಬಂದುಬಿಟ್ಟೆ. ಈಗ ಸುಮ್ಮನೆ ಕೂರೋ ಬದಲು ವಾಕಿಂಗ್ ಆದರೂ ಮಾಡೋಣ. ವಾಕ್ ಮಾಡಿಕೊಂಡು ಇವತ್ತಿನ ದಿನ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ವಾಕಿಂಗ್ ಮಾಡಿ ಮುಗಿಸ್ದೆ ನಾನು. ನಮ್ಮ ಸಂಜಯ್ ಅಣ್ಣ ಅವರು 10:15 ಬರ್ತೀನಿ ಅಂತ ಹೇಳಿ 12 ಗಂಟೆಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ಸಂಜಯ್ ಅವರೇ ಓ ಸಂಜಯ್ ಅವರೇ 10:15 ಅಂತ ಹೇಳಿ ಯಾಕೆ 12 ಗಂಟೆಗೆ ಬಂದಿದ್ದೀರಾ ಸಂಜಯ್ ಅವರೇ? ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. 45 ಮಿನಿಟ್ಸ್ ಆಯ್ತು. ಯಾಕೆ ಸಂಜಯ್ ಅವರೇ? ಟ್ರಾಫಿಕ್. ಯಾವ ಟ್ರಾಫಿಕ್ ಸಂಜಯ್ ಅವರೇ? ನಮಗ್ ಗೊತ್ತಿಲ್ದಿರೋ ಏರಿಯಾ ಟ್ರಾಫಿಕ್. ಲೇ ಗೂಬೆ ಕೂರ್ಸೋದು ನನ್ನ ಹತ್ರ ಅಲ್ಲ, ನಾವು ಅಮ್ಮ ಹತ್ರ ನಮ್ಮ ಅಪ್ಪ ಹತ್ರ ಹೋಗಿ ಹೇಳಿದ್ದೀನ. ಏನೇನೋ ನೀನು ಮಾಡ್ಸ್ಕೊಂಡ್ ಬಂದ್ಬಿಡೋದು. ವೈಟ್ ಟಾಪಿಂಗ್ ಮಾಡ್ತಾವ್ರಂತೆ. ಸೊ ನಾನು ತುಂಬಾ ಖುಷಿಯಾಗಿ ನನ್ನ ಮನಸ್ಸಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮ ವ್ಲಾಗ್ ಅಲ್ಲಿ ಇವತ್ತೊಂದು ಸೆಲೆಬ್ರಿಟಿನ ನಾವು ವ್ಲಾಗ್ ಅಲ್ಲಿ ತೋರಿಸ್ತಾ ಇದೀವಿ. ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಬೈದ್ರು, ಏನ್ ಮಾಡ್ಕೋತೀಯ ನೀನು ಅಂತ. ಬಟ್ ಈ ದಿನ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ವ್ಲಾಗ್ ಅಲ್ಲಿ ಒಬ್ರು ಸೆಲೆಬ್ರಿಟಿ ಬರ್ತಾರೆ. ಸಂಜಯ್, ಯೂಟ್ಯೂಬರ್ ಆಗಿ ಏನ್ ಮಾಡ್ತೀಯಾ ಅಂತ ಅಂತಿದ್ರು ಜನ. ಯೂಟ್ಯೂಬರ್ ಆಗಿ ನಾನು ಇವತ್ತು ಸೆಲೆಬ್ರಿಟಿನ ನಾನು ವ್ಲಾಗ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀನಿ. Here she is. ಇವರಲ್ಲ ನಿಮಿಷ ಫೇಸ್ ವಾಶ್ ಮಾಡಿದ್ರೆ ಅದಕ್ಕೆ ಗುರ್ತಿಡಿಯಕ್ಕಾಗ್ತಿದೆ. ಗೈಸ್, ನಮ್ಮ ಟುಮ್ಟುಮ್ಮು ನಮ್ದು ಒಂದಷ್ಟು ಶೂಸ್ ಆರ್ಡರ್ ಮಾಡಿದ್ವಿ, ಅದೆಲ್ಲ ಬಂದಿದೆ. ಅದನ್ನ ಇಸ್ಕೊಂಬರಕ್ ಹೋಗ್ಬೇಕು. ಇದೇನಿದು? ವಾಶ್ರೂಮ್ ಅಲ್ಲಿ ಐಟಮ್ಗಳು ಅರೇಂಜ್ ಮಾಡಿ. ವಾಶ್ರೂಮ್ ಅಲ್ಲಿ ಏನ್ ಐಟಮ್ ಅರೇಂಜ್ ಮಾಡಕ್ಕೆ? ಕದಿಯೋದೆಲ್ಲ ನಂದು. ನನ್ ಫೇಸ್ ವಾಶ್ ಏನ್ ತೋರ್ಸು. ಫೇಸ್ ವಾಶ್ ಎತ್ತಿಲ್ವ ನೀ? ನಂದು ಹಳೆ ಸಾಹಿಲ್. ಇವಾಗ ನಾನು ದುಡ್ಡು ಕೊಟ್ಟು ಇಸ್ಕೊಂಡಿ. 2 ದಿನ ಮುಂಚೆ ಇದ್ದಿದ್ದು ಸಾಹಿಲ್ ಬೇರೆ, ಇವಾಗ ಬೇರೆನಾ? ಸರಿ ಬನ್ನಿ ಗೈಸ್, ಈಗ ಹೋಗೋಣ. ನಮ್ದು ಶೂಸ್ ಬಂದಿದೆ, ಒಂದಷ್ಟು ಬೂಟ್ಸ್. ಎಲ್ಲಿಂದ ಆರ್ಡರ್ ಮಾಡಿ? ಡೆಲ್ಲಿಯಿಂದ ಆರ್ಡರ್ ಮಾಡಿದ್ದು ಬೂಟ್ಸ್ ಬಂದಿದೆ. ಎಲ್ಲ ಕ್ರೇಜಿ ಬೂಟ್ ಎಲ್ಲ ಟುಮ್ಟುಮೆ ಆರ್ಡರ್ ಮಾಡಿರೋದು. ನಾನಂತೂ ಆರ್ಡರ್ ಮಾಡಿಲ್ಲ. ಬನ್ನಿ ನೋಡೋಣ. ನನಗೆ ಅಂತ ನಮ್ಮ ಸ್ಟೈಲಿಶ್ ಟುಮ್ಟುಮ್ ಅವರು ಆರ್ಡರ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ದಾರೆ. ನಮ್ಮ ಅಕ್ಕ ನೋಡಿ ಚೆನ್ನಾಗಿ ಕಾಣ್ತಾ ಇದೀನಿ ಅಂತ ಹೇಳ್ಬಿಟ್ಲು. ಚೆನ್ನಾಗಿ ಕಾಣ್ತದೆ ಹೇರ್ ಸ್ಟೈಲ್. ಅಲ್ಲ, ನೀನ್ ಯಾಕೆ ಇನ್ನು? ನಾನು ಟ್ರಾವೆಲ್ ಮಾಡಿ ಬಂದಿದ್ದೀನಿ ಅದಕ್ಕೆ. ಅವಳಿಗೆ ಗೊತ್ತು ಗೈಸ್, ನಾನೇನು ಹೇಳಂಗಿಲ್ಲ. ಅವಳಿಗೆ ಗೊತ್ತು. ಹೋಗೋಣ, ಬೂಟ್ಸ್ ತಗೊಂಬರೋಣ. ನಮಗೆ ಬೂಟ್ಸ್ ಹುಚ್ಚಿಡ್ಬಿಡಿದೆ ನಂಗೂ ಸಾಯಿಲ್ಗೆ. ಎಷ್ಟು ಬೂಟ್ಸ್ ಇದೆ ನೋಡಿ. ಬೂಟ್ಸು ಬರೀ ಬೂಟ್ಸೇ ತೊಗೊಳ್ತಾ ಇರೋದು ಇವಾಗ ನಾವು. ಬಿಕಾಸ್ ನಾವು ಹಾಕೋದೆಲ್ಲ ಫಾರ್ಮಲ್ಸ್ ಆ್ಯಂಡ್ ಆಲ್ಸೋ ಲೂಸ್ ಔಟ್ಫಿಟ್ಸ್ಗೆಲ್ಲ ಬೂಟ್ಸ್ ಚೆನ್ನಾಗಿರುತ್ತೆ ಅಂತ. ಜಾರ್ಡನ್ಸ್ ಅದು ಇದು ಜೋಡಿಸ್ಬೇಕು ಅಂತ ಆಸೆ. ಬಟ್ ತಗೊಂಬಂದ್ರೆ ಅದು ಈ ಕಲರ್ ಆಗಿರುತ್ತೆ ನೋಡಿ. ಅದೆಲ್ಲ ಬಾಯ್ಸ್ ಹಾಕೋದು. ಇದು ಮೆನ್ ಹಾಕೋದು. ಕಾಸ್ಟ್ಲಿ ಅಂತ ಹೇಳ್ತಾ ಇದೆಯಾ? ಕಾಸ್ಟ್ಲಿ ಎಲ್ಲ ಹೇಳ್ತಿರೋದು. ಗೊತ್ತು. ಬನ್ನಿ ತೊಗೊಂಬರೋಣ ಈಗ ನಮ್ಮ ಬೂಟ್ಸ್ನ. ಲೆಟ್ಸ್ ಗೋ. ಯಾವುದೋ ಪೋಸ್ಟ್ ಆಫೀಸಿಗೆ ಬಂದಿದ್ಯಂತೆ. ವಿದ್ಯಾರಣ್ಯಪುರ ಪೋಸ್ಟ್ ಆಫೀಸ್ ನೆನ್ನೆ ಹೋಗಿದ್ವಲ್ಲ ಅದು. ನೋಡಿ ಗೈಸ್, ನಮ್ಮ ಕಾರಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದೀವಿ. ತಿಂದು ಹಲ್ಲು ಹಾಳಾಗ್ಲಿ ಅಂತ ಎಲ್ರು. ಮಕ್ಳಿಗೆ ಇಟ್ಟಿರೋದು ನಿನಗಲ್ಲ, ಎಮ್ಮೆ ತರ ಇದೆ, ತಿಂತಾ ಇದೆ ಚಾಕ್ಲೇಟ್ನ.
ಸರ್ ನಾನು ಎಮ್ಮೆ ತರ ಇದ್ದೀನಾ? ನೀನ್ ಹೆಂಗಿದೆ ನೀನೇ ಹೇಳ್ಕೊಂಬಿಡು. ಹಸು ನಮ್ಮ ಇಲ್ಲ ತಾಯಿ, ಇಲ್ಲ ಅದಕ್ಕೊಂದು ಬಾಯಿ. ಹೇಳು ಹೆಂಗಿದೆ ನೀನು? ಗುಳಿ ನಾನು ಫುಲ್ ಹೇಳ್ತೀನಿ, ನೀನು ಫುಲ್ ಮಾಡು. ಗುಳಿ ಕಾಡ ಆನೆಕೊಂಡ ಬನ್ನಿ ಗಾಯ್ಸ್, ಶೂಸ್ ಬಂದಿದೆ, ಖುಷಿ ಆಗ್ತಿದೆ ನಂಗೆ. ಗೈಸ್ ಹುಬ್ಬಳ್ಳಿಯಿಂದ ಯಾರೋ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರಂತೆ. ನಮ್ಮ ಟುಮ್ ಮಾತಾಡ್ಕೊಂಡು ಬಂದಿದ್ದಾನೆ. ಈಗ ಅವ್ರು ಇಲ್ಲೇ ನಿಂತಿದ್ರಂತೆ, ಅದಕ್ಕೆ ಒಂದ್ಸರಿ ಮಾತಾಡ್ಬಿಡೋಣ ಅಂತ ಕಾಯ್ತಾ ಇದೀವಿ. ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಗೈಸ್. ಓಡ್ಕೊಂಬರ್ತಾರೆ ಮುಂದೆ, ಕಾಣಲ್ಲ ಅನ್ಸುತ್ತೆ ಮುಂದೆ. ಅಲ್ಲಿಂದ ಬಂದ್ರಾ? ಹಾಯ್ ವ್ಲಾಗಾ? ನೈಸ್. ನೋಡಿ ನಮಗೆ ಕಾಂಪಿಟೇಷನ್. ಹುಬ್ಳಿಯಿಂದ ಇಲ್ಲಿವರೆಗೂ ಬಂದ ಏನು ಸಮಾಚಾರ? ಅನ್ನಾಗ ಭೇಟಿ ಆಗಿದ್ದು ಖುಷಿಗೆ ಏನು ಮಾತಾಡಕ್ ಬರಕ್ಕೆ. ಇಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ನ ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ 4 ಕಿಡ್ನಿಗಳು ಬೇಕಿತ್ತು ಐಫೋನ್ ತೊಗೊಳಕ್ಕೆ. ಐಫೋನ್ ಇದೆ ಅವ್ರ ಹತ್ರ, ಸೊ ಅದಕ್ಕೆ ಡೀಲ್ ಡನ್. ಸಂಜಯ್ ನಿನ್ಗೊಂದು ನನ್ಗೊಂದು ಐಫೋನ್ ಬಂತು. ಬನ್ನಿ ಅವ್ರಿಗೆ ಜ್ಯೂಸ್ ಕುಡಿಸ್ಬಿಟ್ಟು ಕಳ್ಸೋಣ ಅಂತೇಳಿ ಇಲ್ಲಿ ಜ್ಯೂಸ್ ಅಂಗಡಿ ಇದೆ, ಹೋಗ್ತಾ ಇದೀವಿ. ಜ್ಯೂಸ್ ಕುಡಿಸ್ಬಿಟ್ಟು ನಾವು ನಮ್ಮ ಶೂಸ್ ತೊಗೊಳಕ್ ಹೋಗೋಣ. 2 ಜ್ಯೂಸ್ ಒಂದು ನೀರು ಬಾಟ್ಲು ತಗೊಂಡು ಬಿಲ್ ಮಾಡ್ತಿದ್ದೀವಿ. ನಾನು ಇವರು ಕಾಣಿಸ್ಕೊಂಡ್ರು ಈಗ ಸಿಕ್ಕಿದ್ದೀವಿ, ನಿಲ್ಲಿಸಿ ಮಾತಾಡ್ತಾ ಇದ್ದೀವಿ. ಎಲ್ಲ ಸರಿನೂ ಹಿಂಗೆ ಆಗಲ್ಲ. ಬಿಕಾಸ್ ನಾನು ಯಾವ್ದಾದ್ರು ಕೆಲಸದಲ್ಲಿ ಅರ್ಜೆಂಟಾಗಿ ಹೋಗ್ತಾ ಇರ್ತೀನಿ, ಎಲ್ಲೋ ಒಂದು ಶೂಟ್ ಇರುತ್ತೆ. ಸೊ ಆ ಟೈಮಲ್ಲಿ ಸಿಗದಿರೋ ಥರ ತುಂಬ ಸಿಚುವೇಶನ್ಸ್ ಆಗುತ್ತೆ. ಅವಾಗ ತುಂಬ ಜನ ಬೇಜಾರು ಮಾಡ್ಕೋತಾರೆ. ಸೊ ಅದಕ್ಕೆ ಯಾರು ಅಲ್ಲಿ ಇಲ್ಲಿ ಮೀಟಪ್ ಮಾಡಿದಾಗ ಸಿಗೋಣ. ಅದು ಬಿಟ್ಟು ಇವ್ರು ಬಂದ್ಬಿಟ್ಟಿದ್ದಾರೆ ಬಾಗಲಕೋಟಿಂದ ಅಂತೇಳಿ ಆಯ್ತಾಡ್ ಓಕೆ ಪಾಪ ಅಷ್ಟೂರ್ನ ಟ್ರಾವೆಲ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನಿಲ್ಲಿಸಿ ಮಾತಾಡಿ ಒಂದು ಸ್ವಲ್ಪ ಜ್ಯೂಸ್ ಪೀಸ್ ಕುಡಿದು ಸ್ವಲ್ಪ ತಣ್ಣಗೆ ಕೂತ್ಕೊಳ್ಳಿ. ಎಷ್ಟು ಅವರ್ಸ್ ಟ್ರಾವೆಲ್ ಮಾಡಿರೋದು ನಮ್ಮನ್ನ ನೋಡೋಕ್ಕೆ. ಸೊ ಅದಕ್ಕೆ ಯಾರೂ ನಮ್ಮ ಮನೆಯವ್ರಿಗೂ ಬರೋಕ್ಕೆ ಹೋಗ್ಬೇಡಿ. ಈ ಬ್ಲಾಗಲ್ಲಿ ನಾವು ನೋಡ್ತಿದ್ರೆ ಮನೆಯವ್ರಿಗೂ ಬರೋಕ್ಕೆ ಹೋಗ್ಬೇಡಿ. ಯಾರು ಮೀಟಪ್ ಮಾಡಿದಾಗ ಸಿಗೋಣ, ಚಿಲ್ ಮಾಡೋಣ, ಮಜಾ ಮಾಡೋಣ. ಯಾಕಂದರೆ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತೀರಾ, ನಾವು ಯಾವುದೋ ಕೆಲಸದಲ್ಲಿ ಇರ್ತೀವಿ, ಸಿಗೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಆ್ಯಂಡ್ ನೀವು ಮಾತಾಡ್ತೀವಿ, ನಾವು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಸರಿಯಾಗಿ. ಸೊ ಫಾರ್ ದ್ಯಾಟ್ ರೀಸನ್ ಅಷ್ಟೇ. ನೋಡಿ ಜ್ಯೂಸ್ ಕೊಟ್ಟಿದ್ದೆ ಆರಾಮಾಗಿ ಅಣ್ಣಿಗೆ. ಸೊ ಅವ್ರ ಹತ್ರ ಮಾತಾಡಿಸಿ ಜ್ಯೂಸ್ ಕುಡಿಸಿ ಈಗ ನಾವು ಹೊರಟಿದ್ದೀವಿ. ಜ್ಯೂಸ್ ಕುಡಿಸಿ ಅಂದ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಹೊರಟಿದ್ದೀವಿ. ಸೊ ನಾನು ಹೇಳೋದೇನಂದ್ರೆ ತುಂಬ ಜನ ಬರ್ತಾರೆ. ನಮ್ಮ ಮನೆ ಲೊಕೇಶನ್ ಲೀಕ್ ಆಗಿಬಿಡುತ್ತೆ. ಯಾಕೆಂದರೆ ನಾನು ಡೈಲಿ ವ್ಲಾಗ್ ಮಾಡೋದ್ರಿಂದ ನಾನು ಎಷ್ಟೇ ಹೈಡ್ ಮಾಡಿದ್ರು, ನಾನು ನಮ್ಮ ಟೀಮ್ ಅವರೆಲ್ಲ ಎಡಿಟರ್ಸ್ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಒನ್ ಆರ್ ದಿ ಅದರ್ ವೇ ಗೊತ್ತಾಗ್ಬಿಡುತ್ತೆ ನಾವು ಇರೋದೆಲ್ಲಿ ಅಂತ. ಸೊ ಅದು ಗೊತ್ತಾದಾಗ ಇಲ್ಲಿ ಬಂದು ತುಂಬ ಜನ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ನಿಂತ್ಕೋತಾರೆ. ನಾವು ಆದಷ್ಟು ಮಾತಾಡ್ತೀವಿ, ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಜಾಸ್ತಿ ಜನ ಎಂಟರ್ಟೈನ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇಲ್ಲಿದ್ದರೆ ಇಲ್ಲಿ ಇವ್ರ ಮನೆ ಹತ್ರ ಹೋದ್ರೆ ಅವ್ರು ಬಂದೇ ಬರ್ತಾರೆ ಅನ್ನೋ ಥರ ಆಗ್ಬಿಡುತ್ತೆ ಅಂತ. ಬಟ್ ಕತೆ ಏನು ಅಂದರೆ, ಈಗ ದೇರ್ ಆರ್ ಮೆನಿ ಇನ್ಸಿಡೆಂಟ್ಸ್ ವೆರ್ ವಿ ಆರ್ ನಾಟ್ ಏಬಲ್ ಟು ಟಾಕ್. ಈಗ ನನಗೆ ಗೊತ್ತಿರ್ತಾರೋ ಇದ್ದಾರೆ ಅಂತ, ಬಟ್ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಯಾವುದೋ ಒಂದು ನಿಮಗೆ ಗೊತ್ತು, ನಾನು ಯಾವಾಗಲೂ ಲೇಟು. ಯಾವುದೋ ಒಂದು ಶೂಟ್ಗೆ ಹೋಗಬೇಕು, ಲೇಟಾಗಿ ಹೋಗ್ತಿರ್ತೀನಿ. ಆ್ಯಂಡ್ ನಿಲ್ಲಿಸಿ ಮಾತಾಡಿದ್ರು ಅದು ಕರೆಕ್ಟಾಗಿ ಮಾತಾಡ್ದಂಗೆ ಇರಲ್ಲ. ಸೊ ಆ ಥರ ಎಲ್ಲ ಫೀಲ್ ಆಗಿಬಿಡುತ್ತೆ. ಫಾರ್ ದ್ಯಾಟ್ ರೀಸನ್ ನಾವು ಸಿಗಬೇಕು ಅಂದಾಗ ಒಂದು ಮೀಟಪ್ ಮಾಡೋಣ. ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಯಾವಾಗ ಒಂದು ಮಂತಲ್ಲಿ ಮೀಟಪ್ ಮಾಡಿ ಸಿಗೋಣ. ಅದು ಬಿಟ್ಟು ಮನೆ ಹತ್ರ ಬಂದರೆ ಬೇರೆ ಜನ ಎಲ್ಲ ಇರ್ತಾರೆ, ಅವ್ರಿಗೊಂದು ಕಂಫರ್ಟೇಬಲ್ ಫೀಲ್ ಆಗಬಾರ್ದು. ಮತ್ತು ಸೆಕ್ಯೂರಿಟಿ ಇರ್ತಾರೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಸೆಕ್ಯೂರಿಟಿಗೆ ಬಿಡಿ ಒಳಗೆ ಬಿಡಿ ಅಂತ ಸೆಕ್ಯೂರಿಟಿನ ಬಿಡಲ್ಲ ಅಂತ. ಸೊ ಅದೆಲ್ಲ ನಡೀತಾ ಇರುತ್ತೆ. ಫಾರ್ ದ್ಯಾಟ್ ರೀಸನ್ ಎಲ್ಲರೂ ಮೀಟಪ್ ಮಾಡಿ ಸಿಗೋಣ. ಯಾರು ಮನೆಯವ್ರಿಗೂ ಬರೋಕ್ಕೆ ಹೋಗಬೇಡಿ. ಐ ನೋ ಯು ಗೈಸ್ ಲವ್ ಅಸ್ ಆ್ಯಂಡ್ ಆಲ್ ದ್ಯಾಟ್, ಬಟ್ ಲೆಟ್ಸ್ ಕೀಪ್ ದಿಸ್ ಥಿಂಗ್ ಸೊ ದಟ್ ಯು ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ. ಅಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡ್ಬಂದು ನಾವು ಸಿಕ್ಕಿಲ್ಲ ಅಂದರೆ ಬೇಜಾರಾಗಿ ಹೋಗ್ತೀರಾ. ಸೊ ಅದಾಗಬಾರ್ದು ಅಂತಷ್ಟೇ. ಬನ್ನಿ ಈಗ ಶೂಸ್ ಬಂದಿದೆ, ಶೂಸ್ ತೊಗೊಂಬರೋಣ. ಬೂಟ್ಸ್ ಬಂದಿದೆ, ಬೂಟ್ಸ್. ಅದು ಏನು ಆರ್ಡ್ರ್ ಮಾಡೋನೋ ದೇವ್ರಣೆ ನಂಗೆ ಗೊತ್ತಿಲ್ಲ. ಅವ್ನು ಹೇಳ್ದ ಸಕ್ಕದಾಗಿರೋದಿದೆ ಅಣ್ಣ, ನೋಡೋಣ, ಸಕ್ಕದಾಗಿದೆ ಅಣ್ಣ, ಇಷ್ಟು ಕೊಡೋಣ, ತಗೊಳ್ಳೋಣ ಅಂತ ಆಗಿದೆ ಮಾತುಕತೆ. ಅದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಬಂದರೆ ಇವನ್ನ ನೋಡ್ಕೊಂಬಿಡಿ. ಇದೊಂದು ಸ್ಕ್ರೀನ್ ಶಾಟ್ ತಗೊಂಡು ಇದೇ ಫೋಟೋನ ಇದೇ ಪೊಸಿಷನ್ ಅಲ್ಲಿ ಒಂದು ಹಾರ ಹಾಕ್ಬಿಟ್ಟು ಒಂದು ಫ್ರೇಮ್ ಅಲ್ಲಿ ಇರ್ತಾನೆ. ಎಲ್ಲ ಬೂಟ್ಸ್ ಅವ್ರ ಹಾರ, ಬೂಟ್ಸ್ ನ ಹೊಲ್ದು ಹಾರ ಹಾಕ್ತಿವಿ. ಅದ್ರಲ್ಲಿ ಎಡೆಡ್ ಹೊಡೆದ್ಬಿಟ್ಟು ಹಾರ ಹಾಕೋದು ಅಷ್ಟೇ, ಸುಮ್ನೆ ಹಾರ ಹಾಕಲ್ಲ. ನೋಡೋಣ, ನನಗೊಂದು ಚಾನ್ಸ್. ನೀನ್ ಈಗಲೇ ಹೊಡಿ. ತಗೋಬೇಕು ಗೈಸ್. ಫೈನಲಿ ನಮ್ಮ ಡಿಕ್ಕಿನ ಬೆಂಡ್ ಮಾಡಿ ನಮ್ಮ ಶೂಸ್ನ ವೆಲ್ಕಮ್ ಮಾಡ್ತಾ ಇದೀವಿ. ಅಲ್ಲಿ ನೋಡಿ 2 ಬಾಕ್ಸ್ ಬರ್ತಾ ಇದೆ. ಏನಿದೆ ಅದರಲ್ಲಿ ಅಂತ ನನಗೆ ಲಿಟ್ರಲಿ ಗೊತ್ತಿಲ್ಲ. ಶೂಸ್ ತರಿಸ್ತಾ ಇದ್ದೀನಿ ಅಂತ ಹೇಳ್ದ, ಇಷ್ಟಾಗುತ್ತೆ ಅಂದ, ಓಕೆ ಅಂದೆ. ಅದು ಯಾವ ಥರ ಇದೆ, ಹೆಂಗಿದೆ, ಕ್ವಾಲಿಟಿ ಏನು ನನಗೇನು ಗೊತ್ತಿಲ್ಲ. ಎಲ್ಲ ಇವ್ನಿಗೆ ಗೊತ್ತಿರೋದು. ನೋಡೋಣ. ಏಕ್ ನಂಬರ್ ಮಾಲ್. ಯಾಕೋ
ರೆಕ್ಸ್ ಏನು ಜಾಸ್ತಿ ರೆಕ್ಸು. ಬೂಟ್ಸ್ ಬೂಟ್ಸ್ 1000 ರೂಪಾಯಿ ಕಮ್ಮಿ ಕೊಟ್ಟಲ್ಲ ನೀನು ಮಾಡಿ ಬಂದ ಅಲ್ಲಿ. 1000 ರೂಪಾಯಿ ಕಮ್ಮಿ ಅನ್ಕೊಳ್ಳಿ, ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಲ್ಲಿ. ಹತ್ತಿರ ಹೋಗೋಣ, ಹೋಗಿ ಅನ್ಬಾಕ್ಸ್ ಮಾಡೋಣ. ಗೈಸ್ ಫೈನಲಿ ಬಲಗಾಲಿಟ್ಟು ನಮ್ಮ ಶೂಸ್ನ ಒಳಗೆ ತೊಗೊಂಡು ಹೋಗೋಣ ಬನ್ನಿ. ಬಲಗಾಲಿನ ರೈಟ್ ಲೆಗ್ ಅಲ್ವಾ? ಎಲ್ಲ ಶಾಕ್ ಆಗಿ ನೋಡ್ತಾ ಇದ್ದಾರೆ ಏನಿದು ಅಂತ. ಅನ್ಬಾಕ್ಸ್ ಮಾಡೋಣ, ಅನ್ಬಾಕ್ಸ್. ಚಾಕು ಚಾಕು ತೊಂಬ ಸಿಂಹಾಸನು. ಹೋಯ್ ಹೋಯ್ ಚಾಕು ತೊಂಬ, ಹೊಡು ಹೊಡು ಹೊಡು. ಸೊ ಒಂದೊಂದೇ ಫಸ್ಟ್ ತೆಗೆದು ಜೋಡಿಸ್ಬಿಡೋಣ. ಎಷ್ಟಿದೆ ಲೆಕ್ಕ ಹಾಕೋಣ. ನಾಲ್ಕು ಇರೋದು ಒಂದು ಬಾಕ್ಸಲ್ಲಿ. ಇಷ್ಟೇನ ಇರೋದು? 8 ಶೂಸಾ? ಇನ್ನೊಂದ್ಸರಿ 8 ಶೂ ಜಾಸ್ತಿ ಬರ್ಬೋದು. ಎಷ್ಟು ಇಲ್ಲ, ಒಂದೊಂದೇ ಇರೋದು. ಸೈಜ್ ಕೊಡಿಲಿ ನೋಡು. 9 ಶೂಸ್ ಹೇಳಿದ್ ನೀನು. ಅಲ್ಲ, ಎಷ್ಟು ಶೂಸ್ ಹೇಳಿದ್ ನೀನು? 11 ಶೂಸ್ ತಾನೆ? ಹಾ ಗೈಸ್, ವೈಟ್. ವಾವ್, ವೈಟ್ ನನಗೆ ಬೇಕಿತ್ತು ಗೈಸ್. ಕೊಡ ಇಲ್ಲಿ. ಯಾವ್ದು ಜಾತ್ರೆ ಶೂಸ್ ಇದು? ನೋಡ್ಸ ಬ್ಲ್ಯಾಕ್. ಅದೇ ಇದ್ರದ್ದೇ ಸೇಮ್ ಇನ್ನೊಂದು ಕಲರ್ ಬ್ಲ್ಯಾಕ್. ನೆಕ್ಸ್ಟ್ ಕಲರ್ ಇದು ಚೆನ್ನಾಗಿದೆಲ್ಲ. ಇದು ನೋಡಿ, ಇನ್ನೊಂದು ಹಾರ್ಸ್ ಶೂಸ್, ಹಾರ್ಸ್ ರೈಡಿಂಗ್ ಹಾಕ್ಕೊಡ್ತಾರೆ ಇದೆ. ಇದು ಎಲ್ಲ ಸೇಮ್ ಅನಿಸ್ತೈತಪ್ಪ ನನಗೆ. ಸ್ವಲ್ಪ ಇದು ದೊಡ್ಡದಾಯ್ತು ಅನಿಸುತ್ತೆ ನನಗೆ ಅಲ್ಲ. ಈ ಗ್ಯಾಪ್ ದೊಡ್ಡದಾಯ್ತು ಅನಿಸ್ತಿದೆ. ಒಂದು ಕಾಲು ನಾರ್ಮಲ್ ಮನುಷ್ಯರ ಕಾಲಲ್ಲ, ಡೈನೋಸರ್ ಕಾಲು. ಇಷ್ಟಿಷ್ಟು ದಪ್ಪ ಐತೆ. ಪ್ಲೇನ್ ಬ್ಲ್ಯಾಕ್. ನೋಡು, ನೋಡ್ಕೊಡು, ನೋಡು ಸೂಪರ್. ನಾನು ಹಾಕೋದು ಒಂದು ಶೂ ಆಗದೆ ಅವತ್ತು ನಡೆದೆ, ಅಭ್ಯಾಸ ಆಗಿಲ್ಲ. ಇದಕ್ಕೆ ಪ್ಯಾಂಟ್ ಬೇರೆ ಬೇರೆ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹಾಕ್ಬೇಕು. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಮುಂದಾಗಿರೋ ಶೇಪ್ ಒಂಥರ ಆಡ್ ಆಯ್ತು ಅನ್ಸುತ್ತೆ. ಶೇಪ್ ಇರೋದು ಹಂಗೆ, ಬಟ್ ತುಂಬಾ ದೊಡ್ಡದಾಗೋಯ್ತಾ ಶೂಸು. ಅಡ್ಡ ಒಂದ್ಸಲ ತಮ್ಮ 4-5 ಸಲ ಏನು ಗೊತ್ತಾಗಿಲ್ಲ. ಒಂದ್ಸಲ ಓನರ್ ಇವನು ನನಗೆ ಯಾಕೋ ಹಂಗೆ ಅನಿಸ್ತಾ ಇದೆ. ಇವ್ ನನ್ನ ಹೆಸಲ್ಲಿ ಇವ್ನ ಆಸೆ ನಾ ಪೂರ್ತಿ ಮಾಡಿಸ್ಕೊಂಡ್ಬಿಟ್ನಾ ಅಂತ ಮಕ ತೋರಿಸಿ ಒಂದು. ಅಲ್ಲ, ಬೂಟ್ಸ್ ನಂದು ಅವನು ಆಗ್ತಿದ್ನಲ್ಲ ಇಷ್ಟು ದಿವಸ, ನಾನು ಸುಮ್ಮನಿದ್ದೆ ಅಲ್ವಾ. ಅದಕ್ಕೆ ನಾನು ನಿನ್ಗೋಸ್ಕರ ತರಿಸ್ಕೊಂಡ ಇಷ್ಟು. ಆಬ್ವಿಯಸ್ಲಿ ಹಾ, ನಿಂತ ಸಿದ್ಧ ಇದೆಲ್ಲ ನಾನು. ಆಯ್ತು, ಅದೇ ನಾನು ಹಾಕ್ಲೇಬಾರ್ದಾ? ಚಾನ್ಸೇ ಇಲ್ಲ. ಇದು ನೀನು ಕ್ಲೀನಾಗಿ ಎತ್ತಿಡ್ತೀನಿ. ಹಾಕಕ್ಕಂತೂ ಕೊಡೋ ಸೀನೇ ಇಲ್ಲ. ಏನ ಇಷ್ಟು ದಿವಸ ನೀ ಹಾಕೊಂಡು ನೋಡಿದ್ದೆಲ್ಲ ನನ್ನ ಶೂಸೇ. ನೀನು ಈಗಲೂ ಹಾಕಿರೋ ಪ್ಯಾಂಟು ನಂದೇ. ಯಾರು ಹೇಳಿದ್ದು? ನಂದು ಚಡ್ಡಿ ನಂದೇ. VIP. ಒಂದು ನಿಮಿಷ ಬೈಲ್ ನೋಡೋಣ. ಮನುಷ್ಯ. ನಾನು VIP 2 ಹಾಕ್ತೀನಿ. ಅವ್ನು ಹಾಕಿದ ನಾಮ. ಇವ್ನು ನನಗೆ ಹಾಕೋ ನಾಮ. ಏನ್ ನಾಮ? ಹೇಳಿದ ಶಿವಾಜಿನಗರ್ಗೆ ಹೋದ್ರೆ ಇಂಥ ಶೂಸ್ಗಳು ಇಷ್ಟು ಕೊಡಿಸ್ತೀನಿ ಅಂತ ನಿಮ್ ಮಗ ಮಾಡಿದ್ದು. ಬಟ್ ನಂಗೆ ಕ್ವಾಲಿಟಿ ಇಷ್ಟ ಆಯ್ತು. ಬಟ್ ನಂಗೆ ಇನ್ನೂ ಆ ಜುಮ್ ಫೀಲಿಂಗ್ ಬಂದಿಲ್ಲ. ಜುಮ್ ಅದು ಯಾವ ಶೂಸ್ ನೋಡ್ರಿ ಅನ್ಸುತ್ತೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ಎಲ್ಲಾನು ಹಾಕೊಂಡು ನೋಡ್ತಾ ಒಂಚ ನನ್ನ ಕಣ್ಣು ಮುಂದೆ ಹೊಟ್ಟೆ ಹೊರಿತೈತೆ ನನಗೆ. ಏಯ್ ತೆಗ್ದಿಡೋ ಅಲ್ಲೇ ಶಾಯಿ ಇಲ್ಲೇ. ನಿನಗೆ ಅಂತ ತರ್ತಿರೋದ ನೀನು? ನಮಗೆಲ್ಲ ಸೀನ್ ಇಲ್ಲ. ನಂದು ಎತ್ತಿಡು ಕ್ಲೀನಾಗಿ. ನೋಡ್ದ ಎಲ್ಲ ನಿನಗೆ ಅಣ್ಣ ನಿನ್ ಡಿಸೈನ್ ಮಾಡಕ್ಕೆ ಸ್ಟೈಲ್ ಮಾಡಕಣ ಅನ್ಬಿಟ್ಟು ಈಗ ನಮಗೆ ಅಂತವನೇ. ಏನ್ ಪ್ರಾಬ್ಲಮ್ ಇಲ್ಲ, ಕ್ಲೀನಾಗಿ ಎತ್ತಿಡು. ನಂದು ನಿಂದು ತಾನೇ ಎತ್ತಿಡ್ಕೊ, ಎಲ್ಲ ಕ್ಲೀನಾಗಿ ಜೋಡಿಸ್ಕೊ. ಇದೆ ಮಾತಾ? ನಾವ್ ಎತ್ತಿಡೋಣ. ಏನಾದ್ರೂ ಅವ್ನು ಮುಟ್ಟಕ್ ಬಿಡೋದ್ ಬೇಡ. ಅದೊಂದು ಗೊತ್ತಾಗ್ಲಿಲ್ಲ. ಕ್ಲಾರಿಟಿ ಕೊಡು. ಎಲ್ಲಿ ಲಾಕರ್ ಅಲ್ಲಿ ಇಡಬೇಕಾ? ನಾನು ನೀನು ನೋಡಿ ಪಾಲಿಶ್ ಕೊಡ್ತಾ ಯಾರು ಕೊಡ್ತಾರೆ ಕಾಲದಲ್ಲಿ? ಇವ್ನ್ಗೆ ಯಾರೋ ಎಳ್ದವ್ರೆ. ಇವ್ನು ನನಗೆ ಹೇಳ್ದವ್ರೆ. ಏನ್ ಹೇಳ್ದವ್ರ? ನನಗೆ ಇಷ್ಟ ಆಗಿಲ್ಲ ಕಣ. ನಿಂಗೆ ಇಷ್ಟ ಆಗಿಲ್ಲ, ನಾನೇನ್ ಮಾಡ್ಲಿ? ಬೂಟ್ ಹಿಂಗೆ ಕ್ಯಾನ್ಸಲ್ ಮಾಡು. ಆಗಲ್ಲ, ಕ್ಯಾನ್ಸಲ್ ಮಾಡು. ನಂಗೆ ಬೇಡ ಅದು. ಸ್ಟಿಚ್ ಇದ್ರೆ ಕ್ವಾಲಿಟಿಗೆ. ಸ್ಟಿಚ್ ಇಲ್ಲ ಇದಕ್ಕೆ. ನಾನು ಒಪ್ಕೋತೀನಿ. ಸ್ಟಿಚ್ ಆಗಿಲ್ಲ ಕಣೋ. ಸ್ಟಿಚ್ ಆಗಿಲ್ಲ ಅಂದ್ರೆ ಪಾಯಿಂಟ್ ಇಲ್ಲ. 500 ರೂಪಾಯಿ ಸಿಗುತ್ತೆ ವಿತೌಟ್ ಗಮ್ದು. ನಿಂಗೆ 500 ರೂಪಾಯಿ ಸಿಗುತ್ತೆ ಬೂಟ್ಸ್. ಸ್ಟಿಚ್ ಹಾಕ್ಬೇಕು. ಆಯ್ತು, ಓಪನ್ ಚಾಲೆಂಜ್.
ಓಪನ್ ಚಾಲೆಂಜು. ಇದನ್ನ 2000 ಇದೇ ಥರ ಶೂಸು, ಈ ಡಿಸೈನ್ ಇರಲಿ, ಇದೇ ಪ್ಯಾಟ್ರನ್ನು ಅಥವಾ ಯಾವುದು ಇದೇ ಯಾವುದು ಮೆಟೀರಿಯಲ್ಲು ಇದೇ ಥರದ್ದು ಇಷ್ಟು ಕಮ್ಮಿಗೆ ತೊಗೊಂಬನ್ನಿ ನೋಡೋಣ. ಇದೇ ಮಾತು. ಸರ್ ನಾನು ನೀವು ಕೊಟ್ಟು ಈ ಶೂಸ್ ನಾನು ತೊಗೊಳ್ತೀನಿ. ಹಾಂ ಸರಿ, ಇದೇ ಮಾತು. ಇಲ್ಲಿರಲ್ಲ ಸರಿ ಗೈಸ್, ಹೇಳು. ಶೂಸ್ ಬಗ್ಗೆ ಗೊತ್ತಾ? ಇಲ್ಲಪ್ಪ, ಯಾವಾಗಿಂದ ಆಗ್ತಿದೆ? ನಮಗೆ ದುಡ್ಡು ಬಗ್ಗೆ ಗೊತ್ತು. ನಮಗೂ ಅಷ್ಟೇ. ಬೂಟ್ಸ್ ಬಗ್ಗೆ ಗೊತ್ತಿಲ್ಲ, ದುಡ್ಡು ಬಗ್ಗೆ ಗೊತ್ತು. ಓಕೆ, ಸೊ ದುಡ್ಡು ಕೇಳಿ ಇಲ್ವಾ ಪಕ್ಕದಲ್ಲಿ ಕೂತ್ಕೊ. ಕಾಲ್ ಕೆಳಗೆ ಇಡ್ಸೋದು, ನನ್ನ ಶೂಸ್ ಹಾಕಿರೋದು, ನೀನು ಶೋಕಿ ಮಾಡಬೇಡ. ಅಲ್ಲ ತೋರಿಸ್ತೀಯ ಅದು ಶೂ ನೀನು ನಿಲ್ಸಿ ಹೇಳ್ತೀವಿ ಒಂದು ನಿಮಿಷ. ಹಾಳಾಗುತ್ತೆ. ಕಾಲ್ ಜೊತೆ ಬಂದ್ಬಿಡೋದು ತೆಗ್ದಿಟ್ಬಿಟ್ಟು ಈ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡು. ಈಗ ಮಾತಾಡು. ಈ ಶೂಸ್ ಎಷ್ಟು ಗೊತ್ತಾ? ಯಾವುದು ಈ ಶೂಸು ಇದು? 500 ರೂಪಾಯಿ ಕೊಡಿಸ್ತೀನಿ ಸಂಜಯ್. ನೀನು ಎಷ್ಟು ಕೊಡಿಸ್ತೀಯ? 500 ರೂಪಾಯಿ ಕೊಟ್ಬಿಡಿ. ಇದೇ ಶೂ ನಿಮ್ ಕಣ್ಮುಂದೆ ಹೊಡ್ಕೊಳ್ತೀನಿ. ಹೊಡ್ಕೊಳ್ತೀನಿ. 500 ರೂಪಾಯಿ ಇರೋದು ತಂದಿರೋದಕ್ಕೆ ನಾವೇ ಹೊಡಿತೀವಿ. ನಮಗೆ ನಾಮ ಹಾಕೋದಲ್ದೆ ನಮ್ಮ ಹತ್ರ ವಾದ ಮಾಡ್ತೀಯ. ವಾದ ನೋಡ್ತಿದ್ಯಾ? ಒರಿಜಿನಲ್ ಯಾವ್ದೋ ಲೋಕಲ್ ತರ್ಸವನೆ, ಲೋಕಲ್ ಅಲ್ವಾ? ಗೈಸ್ ಇವನು ಮಾಡಿರೋದೇನು ಅಂದ್ರೆ ಬ್ರ್ಯಾಂಡೆಡ್ ನ ಕಮ್ಮಿ ಪ್ರೈಸ್ಗೆ ಇವನ್ ಫ್ರೆಂಡ್ ಯಾರೋ ಕೊಟ್ಟಿರೋದು ಗೈಸ್. ಸೊ ಇಲ್ಲಿ ತಪ್ಪು ಇವಂದಲ್ಲ, ತಪ್ಪು ಅವಂದು ಅಲ್ಲ. ಸ್ವಲ್ಪ ದುಡ್ಡು ಕೊಟ್ನಲ್ಲ, ಒಂದ್ ನಿಮಿಷ, ನಿಂಗೆ ಬೂಟ್ಸ್ ಇಷ್ಟ ನಾನು ನಂಬಿಟ್ನಲ್ಲ ಗೈಸ್, ತಪ್ಪು ನಂದು. ಇವೆಲ್ಲ ಅಣ್ಣ ಬೆಸ್ಟ್ ಕ್ವಾಲಿಟಿ ಅಣ್ಣ, ಸೂಪರ್ ಅಣ್ಣ, ಅಷ್ಟು ಕಮ್ಮಿಗೆ ಸಿಗಲ್ಲ ಅಣ್ಣ, ನಿನಗೆ ಸಿಗೋದೇ ಇಲ್ಲ ಅಣ್ಣ. ಹ್ಞೂ ಅಣ್ಣ, ನಾಳೆನೇ ಬರ್ಬೇಕಣ್ಣ, ನಂಗೆ ಗೊತ್ತಿಲ್ಲ, ಈಗ ದುಡ್ಡು ಕೊಟ್ಬಿಡ, ನಾನು ತರಿಸ್ಬಿಡ್ತೀನಿ. ಸಂಜಯ್ ನಾಮ ಹಾಕೊಂಡ್ಬಿಟ್ಟು ಸಂಜಯ್ ಪ್ರಾಬ್ಲಮ್ ಏನಣ್ಣ? ಒಳ್ಳೆ ನಾವ್ ಹಾಕೊಂಡ್ಬಿಟ್ಟು ಸಂಜಯ್ ಜೈ ನಾಮ ಪ್ರಾಬ್ಲಮ್ ಏನು? ಏನಾಗೈತೆ ಪ್ರಾಬ್ಲಮ್ ಇಲ್ಲಿ? ಇಲ್ಲ ಅದೈತು ಗೊತ್ತಾಚೆ. ತೊಂಬ ಅದಕ್ಕೂ ಇದಕ್ಕೂ ಅದೆಷ್ಟು? ಅದೆಷ್ಟು 600 ರೂಪಾಯಿ. ಉಡ್ಸ್ಬಿಡೋಣ. ಚೆನ್ನಾಗಿದೆ ಶೂಸ್, ಆದ್ರೂ ಉಡಿಸ್ತಾ ಇದೀವಿ. ಸ್ಟಿಚ್ ಐತೆ ಇದಕ್ಕೆ? ಇದೇ ಚೆನ್ನಾಗಿದೆಯಲ್ಲ ನೋಡಕ್ಕೆ. ಯಾವ್ದು ಹೊಸದು ಇದು? ಹೊಸದು ಸ್ಟಿಚ್ ಐತೆ ಅದಕ್ಕೆ? ಸ್ಟಿಚ್ ಐತೆ ಅದಕ್ಕೆ? ಸ್ಟಿಚ್ಚು ಹಾಕಲ್ಲ, ಅತ್ತಾಯ್ತಾ? ಅತ್ತಾಗಿಲ್ಲ ಅಲ್ಲ, ಇದೇ ಚೆನ್ನಾಗಿದೆ ನೋಡಕ್ಕೆ. ತುಂಬಾ ಹತ್ತದಿಂದ ಅಲ್ಲ ಶಾ, ನೋಡೋ ಇದ್ರದ್ದು ಲೆಂತ್ ನೋಡೋ ಶಾ. ಒಂದೊಂದು ಬೇರೆ ಬೇರೆ ಬೂಟ್ಸ್ಗಳು ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ನಮ್ಗೆ ಈ ಬೂಟ್ಸ್ ಬೇಕಾಗಿರ್ಲಿಲ್ಲಪ್ಪ. ಅದ್ ನಂತರ ತಗೊಂಡು ದುಡ್ಡು ಕೊಡು. ಎಸಿಬೇಡ ಹಂಗೆ ಬೂಟ್ಸ್, ದುಡ್ಡು ವಾಪಸ್ ಕೊಡು. ಏನ? ಆಯ್ತು ಕೊಡ್ತೀನಿ, ನಾನೇ ಕೊಡ್ತೀನಿ. ಬಾಣ ಇಲ್ಲಿ ಮುಟ್ಬೇಡ ನೀನು. ಇದೇನಂತಾರೆ ಇದಕ್ಕೆ? ಏನು? ಇಲ್ಲಿ ಹಿಂದೆ ಸ್ಟಿಚ್ ಹಾಕಿಲ್ಲ. ಅದು ನೋಡಿ ನೋಡಿ ಸ್ಟಿಚ್ ಎಲ್ಲಿದೆ? ಹಂಗೆ ರಪ್ಪ ಅಂತ ಇಲ್ಲ, ಏನು? ಇದು ಬೇರೆದು ಇದಕ್ಕೊಂದು ಹಾಕಿದ್ದಾರೆ. ಹಣ ನಿಜ ಯೂಸ್ ಮಾಡೋ ಅಷ್ಟೇ ಎಸಿತು ತಲೆ ಮೇಲೆ. ಕೇಳ್ಕೊಳ್ಳಿ, ಒಂದ್ ನಿಮಿಷ ಕೇಳ್ಕೊಳ್ಳಿ. ನೋಡಿ ಗೈಸ್, ಕೆಳಗಡೆ ಸ್ಟಿಚ್ ಆಗಿಲ್ಲ. ಒಂದ್ ನಿಮಿಷ, ಒಂದ್ ಲೇಯರ್ ನೋಡಿ. ಏನ್ ಲೇಯರ್? ಆ ಲೇಯರ್ ಹಾಕ್ತಾರೆ ಕಣ, ಲೇಯರ್ ಹಾಕಿದ್ದಾರೆ. ಲೇ ಇಲ್ಲಿಂದ ಬಂದಿದ್ದು ಯಾರೋ ನಿನಗೆ ಕರೆಕ್ಟ್ ಆಗಿ ಎಳ್ದವನೆ, ನೀನ್ ನನಗೆ ಎಳ್ದಿದ್ಯಾ ಕಣೋ. ಅದೇನ್ ಪಕ್ಕ ಡಿಸೈನ್ ಮಾಡಿರೋದು. ಹಿಂದೆ ತೋರ್ಸು. ಒಂದ್ ನಿಮಿಷ ಇಲ್ಲಿ ನೋಡು, ಇಲ್ಲಿ ನಾನು ತೋರಿಸ್ತೀನಿ. ಒಂದ್ ನಿಮಿಷ, ಇದ್ಯಾ ಫುಲ್ಲು ಕಾಣ್ತೈತಾ? ಇಲ್ಲೇ ಐತಿ ನೋಡು, ಏನು ಫುಲ್ ಸ್ಟಿಚ್. ಇದು ಪಕ್ಕ ನಾನು ಒಲ್ಲಿ ಅಂತಾನೆ ಹೇಳ್ತಿದ್ಯಾ? ಪಕ್ಕ ಆಯ್ತು ಕಣ, ನಾನು ಒಳ್ಳೆ ಒಂಥರ ಹೇಳ್ತಿದ್ದೀನಿ, ನೀನು ಹಾಕೊಂಡು ಯೂಸ್ ಮಾಡೋ ಅಂತಾನೆ ಇದೇ ತರ ಯಾಕೆ ತರ್ಸಿದ್ಯಾ? ಏನ್ ತರ್ಸೀನಿ? ಹೊಲ್ಗೆ ಇಲ್ಲಿ ಶಾ ಬಿಡು, ನನಗೆ ಗೊತ್ತು ನೀನ್ ಹರ್ಟ್ ಆಗಿದೆ ನನಗೋಸ್ಕರ. ಆಗಿದೆ ಶಾ, ಯಾಕಂದ್ರೆ ನನ್ಗಿಂತ ಜಾಸ್ತಿ ಯೂಸ್ ಮಾಡ್ತಾನೆ ಇವಾಗ ಅವನು. ಒಂದ್ ನಿಮಿಷ, ಹೊಲ್ಗೆ ಅದ್ರಲ್ಲಿ ಹೊಡಿಯೋಣ ಶಾ. ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ನೀನು. ಇಷ್ಟು ಒಳ್ಳೆ ಶೂಗಳು ತರ್ಸಿ ಖುಷಿ ಪಡೋಣ. ನೀವು ಖುಷಿ ಪಡ್ತೀರಾ ಅನ್ಕೊಂಡೆ, ನೋಡ್ರೆ ಆಡ್ತಾ ಇದ್ದೀರಾ. ಖುಷಿ ನಾವೇ ಖುಷಿ ಪಡೋದು, ಅವ್ರು ದುಡ್ಡು ಅವ್ರು ಖುಷಿ ಪಡ್ಬೇಕು, ಅವ್ರಿಗೆ ಖುಷಿನೇ ಆಗಿಲ್ಲ ಕಣ. ಶಾ ವ್ಯಾಲಿಡ್ ಪಾಯಿಂಟ್ ಗಳು ಮಾತಾಡ್ತೀಯ ಶಾ. ನೋಡೋಣ ಕ್ವಾಲಿಟಿ ನೋಡೋಣ. ಉಡ್ಡು ಒಡ್ ತೋರಿಸ್ತಿದ್ರು ಉಡ್ಡಲ್ಲಿ. ನೀವೆಲ್ಲ ಹೋಗ್ ನೈಕಿ ಹಾಕೊಂಡು ನೈಕಿ ಹಾಕೊಂಡು ಓಡಾಡು. ಲೇ ಮಗನೇ, ನನ್ನ ಹತ್ರ ನೈಕಿ ಇದೆಲ್ಲ ಅದ್ರಲ್ಲಿ ತರ್ಸಿರೋದ್ ನೀನು. ಒಂದ್ ನಿಮಿಷ, ಯಾವತ್ತಿದ್ರು ಅದು ನೈಕಿನೇ. ಬೂಟ್ಸೇ ಬೂಟ್ಸೇ ಅಂತೆ, ನೈಕಿನೇ ಅಂತೆ. ಬರಲಿ, ಅದು ನೈಕಿ ಅಲ್ಲ, ನೈಕ್. ಅದು ಹೇಳಕ್ಕೂ ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ಹೇಳಕ್ ಬರಲ್ಲ. ಹೇಳಕ್ಕೂ ಇಷ್ಟ ಇಲ್ಲ ಅಂತೆ. ಇವತ್ತು ಸಾಯಿಲ್ದು ಫುಲ್ ರೋಸ್ಟ್ ಆಗಿದೆ. ಅಲ್ಲ, ನನ್ಗೆ ಎಷ್ಟು ಖುಷಿಯ ದಿವಸ ಇವತ್ತು. ಇಷ್ಟು ಯಾಕಂದ್ರೆ ನೀನೇ ತಾನೇ ನೋಡಿದ್ದು ಆರ್ಡರ್ ಮಾಡ್ಬೇಕಾದ್ರೆ. ಅಣ್ಣ ಅವನು
ಎಷ್ಟು ಖುಷಿ ಆಗೋದ ಗೊತ್ತಾ ನಾನು ಡಿಸೈನ್ಸ್ ಕಲೆಕ್ಟ್ ಮಾಡಿದ್ದಕ್ಕೆ. ಇದು ನೋಡಿದ್ದು, ಇದು ಬೆಲ್ಟ್ ತೆಗಿಬೋದು, ಹಂಗೂ ಯೂಸ್ ಮಾಡ್ಬೋದು, ಇದು ಹಾಕೊಂಡು ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ಅಣ್ಣ. ಅಯ್ಯೋ ಅಣ್ಣ boots ಅಣ್ಣ. ನನಗೆ ಈಗ ಒಂದು ನಿಮಿಷ ನಾನು ಈ ಆಯ್ತು ನಿಂಗೇನು ನಾನು ಕೊಡ್ತೀನಿ ಶೂಸ್ಗಳು ನಾನೇ ಇಟ್ಕೊಳ್ತೀನಿ ಆಯ್ತಾ. ನೋಡಿ ಈಗಲೇ ಇವಾಗಲ್ಲ ಸ್ವಲ್ಪ ಇವಾಗಿಲ್ಲ ಅಂದ್ರೆ ಬೇಡ. ಕೊಡ್ತೀನಿ ಆಯ್ತು. ಬೇಡ 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 ಮತ್ ಬಿಡು, ಏನಕ್ಕೆ ಇಷ್ಟ ಅಯ್ಯೋ ಅನ್ಸ್ತಾ ಈ ಶೂಸ್ ನಾನು ಇಟ್ಕೋತೀನಿ, ನಾನು ಜೋಡಿಸ್ಕೋತೀನಿ, ನೀನು ಮುಟ್ಟು ತೋರಿಸು, ನಾನು ಆಮೇಲೆ ಮಾತಾಡ್ತೀನಿ. ಶೂ ಬಾಕ್ಸ್ಗಳು ಆರ್ಡರ್ ಮಾಡ್ತೀನಿ ಇರು. ಯಾಕೆ ಬೇಡ ಜೋಡಿಸಿ. ಅದಕ್ಕೂ ನನಗೆ ಕೊಡ್ಬೇಕೇನು ಸಂಜಯ್, ಇವನ್ ಕನ್ಸುಗಳನ್ನ ರಕ್ತ ಅಲ್ಲ ಶಾ, ಅವ್ನ ಕನ್ಸುಗಳನ್ನ ನನ್ನ ರೂಪದಲ್ಲಿ ಪೂರ್ತಿ ಮಾಡ್ಕೋತಾವ್. ಒಂದು ಒಳ್ಳೆ ಒಂದು ಫುಲ್ ರೂಮ್ ಮಾಡ್ಬೇಕು ಬಿಟ್ನಲ್ಲ ಅಂತ ನಂಗೆ ತಲೆ ಕೆಡ್ತಾ ಇದೆ. ಏನು ಗೈಸ್, ನಾವು ಲಕ್ಸುರಿ ಕ್ರೇಜಿ ಐಟಮ್ ನ ತರಿಸಿದೀವಿ ಡೆಲ್ಲಿಯಿಂದ. ನಿಮಗೆ ನಾವು 4,000 ರೂಪಾಯಿ ಒಂದು ಶೂಸ್ ಮಾಡ್ತಾ ಇದೀವಿ. ಯಾರು ಬೇಕಿದ್ರೆ ಮೆಸೇಜ್ ಮಾಡಿ. ಏನ್ 4,000 ರೂಪಾಯಿ ಬೆಂಗಳೂರು ಎಷ್ಟು ಗೊತ್ತಾ ಈ ಶೂಸ್ಗಳು? 8,000 11,000 ಅಣ್ಣ, 11,000 ಶೂಗಳಣ್ಣ. ಅದು ಎಲ್ಲೋ ಯಾಕಡೆ ಅರ್ಥ ಆಗ್ತಿಲ್ಲ. ಬಾ ಮಾಲಫೇಶ ಇವಾಗ ಕರ್ಕೊಂಡಿರ್ತೀನಿ. ಎಲ್ಲಿಗೆ? ಮಾಲಫೇಶಿಯಾಗೆ. ಯಾವ ಬ್ರ್ಯಾಂಡ್ ಇರುತ್ತೆ ಅದ್ರ ಮೇಲೆ ಜೋಡ್ಸಿ. ಸ್ಮೆಲ್ ನೋಡಿ, ಯಾವ್ದೋ ಲೋಕಲ್. ನೀನ್ ಎಷ್ಟೊಂದು ಕಾಲ್ಗೆ ಹಾಕೊಂಡಿದ್ದು. ಏ ಶಾ, ಅದಲ್ಲ ಶೂ ಸ್ಮೆಲ್ ನೋಡು. ಆಯ್ತು, ಇದು ನೋಡು, ಇದು ನೋಡು, ನಾನು ಹಾಕೊಂಡಿಲ್ಲ ನೋಡು, ಇದು ನೋಡು. ಯಾವುದೋ ಲೋಕಲ್ ಶೂಸ್ ಅಂಗಡಿ ಸ್ಮೆಲ್ ಬರ್ತಾ ಇಲ್ವಾ? ಅದು ಬರುತ್ತೆ, ಚಪ್ಪಲಿ ಅಂಗಡಿ ನಾರ್ಮಲ್. ಅವ್ನು ಯಾವುದೋ ಸರೋಜಿನಿ ಕರ್ಸ್ಬಿಟ್ಟು ಸರೋಜಿನಿ ನಗರಲ್ಲಿ 200-300 ರೂಪಾಯಿ ಸಿಗೋದನ್ನ ಬಾಕ್ಸ್ ಹಾಕ್ಸ್ಬಿಟ್ಟು ಕೇಳಿಸ್ಕೊಂಡ ಏನಿಲ್ಲ. ನೋಡಿ ಸ್ಟುಡಿಯೋ ಬ್ಯಾಗ್ ಮನ್ಸ್ಬಿಟ್ಕೊಂಡು ಸೇಮ್ ಇದೆ ಅಂತ ಎಲ್ಲ ಮುಟ್ಕೊಂಡು ಹೇಳ್ತೀನಿ, ಸೇಮ್ ಇದೆ. ಯಾರನ್ನ ನಂಬಿದ್ರು ಒಂದ್ ಮಾತು ಸಂಜೆ ನಂಬಿಡ್ಬೋದಿತ್ತು ನಾನು. ಸರೋಜಿನಿ ನಗರದ ಐಟಮ್ನ ತರಿಸಿ ಬ್ರ್ಯಾಂಡೆಡ್ ಅಂತವನೇ ನಮಗ್ ಗೊತ್ತಾಗಲ್ಲ ಅಂತ. ಥ್ಯಾಂಕ್ಸ್ ಮರಿ, ಥ್ಯಾಂಕ್ ಯು. ಹಾಕಲ್ಲ ನೀನು. ಯಾವ್ದು ಒಂದು ಸರಿ ಹಾಕಿಲ್ಲ ನಿನ್ ಬ್ರೌನ್ ಬ್ಲಾಕ್ ಪಾಲಿಶ್ ಮಾಡ್ಕೊಡ್ತೀನಿ. ಒಂದೇ ನೀನು ಕೇಳಿಲಿ, ಬ್ರೌನ್ ಕೇಳಿಸ್ಕೊ, ಅಷ್ಟೇ ಕೇಳಿಸ್ಕೊ. ನೀನೆಲ್ಲ ಆಚೆ ಹೋಗ್ತಿದ್ಯ ಅಂದಾಗ ನನ್ನ ಶೂ ಎತ್ಕೊ ಬಂದು ಇದು ಹಾಕೊಂಡು ಹೋಗುವಣ ಅಂತ ಪಾಲಿಶ್ ಮಾಡೆಲ್ಲ ಕೊಟ್ಟಿದ್ದೀನಿ. ಅದಕ್ಕೆ ಕಡೆ ಹಿಂಗ್ ಮುಟ್ಟ ಬಂದಿರೋದು. ಮನೇಲಿ ತಮ್ಮಂದಿರಿದ್ರೆ ಕಷ್ಟ ಗೈಸ್, ಏನು ನಮ್ದು ಅಂತ ಇಟ್ಕೊಳಕ್ಕಾಗಲ್ಲ. ಕಾಚಾನೂ ಭಯ, ಅಣ್ಣಂದಿರೋ ಇದ್ರು ಕಷ್ಟ ಗೈಸ್. ಅವ್ರ ಮಾತ್ರ ನಮ್ದು ಹಾಕೊಂಬೋದು. ನಾವೇನೋ ಆಸೆಗಳು ಶೂ ತರ್ಸ್ಕೊಂಡ್ರೆ ತಪ್ಪು. ನೋಡ್ದೇನೋ ಆಸೆಗೆ 2 ಶೂ ಅಲ್ಲ 9 ಶೂ ಅವ್ರಿಗೆ ತರ್ಸೋದು. 10 ನಾಳೆ ಒಂದು ಬರುತ್ತೆ. 10 ಶೂ ಅವ್ನ ಆಸೆಗೆ. ಜನ ಕೇಳ್ತಾರೆ ಎಲ್ಲಿ ಇಸ್ಕೊಂಡ್ರಿ ನೀವು ಅಂತ. ಎಲ್ಲಿ ಇಸ್ಕೊಂಡ್ರಿ ಹೇಳಲ್ಲ, ಹೊಡಿತಾರೆ. ಎಲ್ಲಿ ಇಸ್ಕೊಂಡೆ, ಏನಕ್ಕೆ ಇಸ್ಕೊಂಡೆ ಅಂತ. ಗೈಸ್ ಇವಾಗ ನಿಜ ಬಾಯ್ ಬಿಟ್ಟ ಗೈಸ್. ಏನಂತ ಶಾ? ಅದೇ ಯಾವ ಶೂಗೆ ಯಾವ ಬಟ್ಟೆ ಹಾಕ್ಬೇಕು ಅನ್ನೋದು ಇಮ್ಯಾಜಿನ್ ಮಾಡ್ಬಿಟ್ಟಿದಾರಂತೆ ಅವಾಗ್ಲೇ. ನನಗ ಅವನ್ಗ ಅವ್ರಿಗೆ ಹಿಂಗಿರ್ಬೇಕಾಗಿರೋ ಶೂಸು ತೋರ್ಸಪ್ಪ. ನೋಡೋನು ಏನು ಬೂಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಾರೆ. ನನ್ಗೆ ಗೊತ್ತಿಲ್ಲ ಅವ್ರಿಗೆ ನೋಡಿ. ಅರ್ಥ ಆಗಲ್ಲ ಅಂತ ಫೋಟೋ ಇವ್ರಂತವ್ರು ಬರ್ತಾರೆ, ಹೆಸರು ಓದಕ್ಕಾಗಲ್ಲ ಅಂತ ಫೋಟೋ ಹಾಕಿದಾರಂತೆ. ಅವನೇ ಹೇಳ್ತಾವನೆ. ಇದನ್ನ ತೋರಿಸ್ಬೇಕು, ಅವ್ರು ಮಾತಾಡ್ತ ಆಗಲ್ಲ. ಅದಕ್ಕೆ ಹಾಕ್ತಾರೆ. ಇದರಲ್ಲಿ ಆಸ್ಪರಗಸ್ ಸೂಶಿ, ಇದರಲ್ಲಿ ಸೂಶಿ ಶಾ ಲಿಮಿಟೆಡ್ ಆಗ್ತೀನಿ ನನ್ನ ಶಾ, ಲಿಮಿಟೆಡ್ ಒಂದೇ ಪ್ಲೇಟ್ ಸೂಶಿ, ಒಬ್ಬೊಬ್ರಿಗೆ ಒಂದೊಂದು ಸೂಶಿ ಅಷ್ಟೇ. ಬ್ರದರ್ ಬಜೆಟ್ ತುಂಬ ಜಾಸ್ತಿ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ನೋಡೋಣ ಏನು ತಿನ್ನಕ್ಕಾಗಲ್ಲ ಅಂತ ಹೇಳ್ಬೇಡ, ಲಿಮಿಟೆಡ್ ಆಗಿ ತಿನ್ನಲ್ಲ ಅಂತ ಹೇಳು. ಓಕೆ, ಆಗಲ್ಲ ಅನ್ನೋದನ್ನ ಬರಲ್ಲ. ಏನೋ ಸ್ವೀಟ್ ಬೇಕಂತೇನು? ಏನೋ ತಿರಮಿಸು ಈಗ ಸೂಶಿ ಮತ್ತೆ 2 ಇದು ರಾಮೆನ್ ಆರ್ಡರ್ ಮಾಡೋದು. ಒಂದು ರಾಮೆನ್ ಅಂದರೆ ನೂಡಲ್ಸ್ ಥರ ಜಾಸ್ತಿ ಬರುತ್ತೆ, ಅದು ತಿನ್ಬಿಟ್ರೆ ನೀವು ಫುಲ್ಲು ಆಗ್ಬಿಡ್ತೀರಾ, ಬಜೆಟಲ್ಲೂ ಆಗುತ್ತೆ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ಕೈ ಸಂಜೆ ವಿತ್ ಹೇರ್ ಯಾರ್ಯಾರು ನೋಡಬೇಕು ಅನ್ನೋ ಆಸೆ ಇತ್ತು. ಆ ನಗು ಹಂಗೆ ನೋಡೋ ಮೆಣಗುಲೆ. ನಗುನೇ ನನ್ನ ಆಸ್ತಿ. ಇನ್ನು ನಗು ಹಂಗೆ ನೋಡಿ ಗೈಸ್ ಅವಾಗಿಂದನು. ಹಿಂಗಿದ್ದ ನಮ್ಮ ಇದು 10th ಸ್ಟ್ಯಾಂಡರ್ಡ್ ಸೆಕೆಂಡ್ PU ಫೋಟೋ ಅಲ್ಲ ಇದು. ಸೆಕೆಂಡ್ PU ಹಿಂಗಿದ್ದ. ಹೋಗಕ್ಕೆ ಸ್ಟಾರ್ಟ್ ಆಗಿತ್ತು, ಇಷ್ಟು ಬರ್ತಾ ಇತ್ತು.
ಅದಾದ್ಮೇಲೆ ಅಲ್ಲ ಈ ವಿಡಿಯೋಗೇನಾದರೂ ಶಾ 3000 ಕಮೆಂಟ್ಸ್ ಬಂದರೆ ನಿಂಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಸೋಣ. ಗೈಸ್ ನೋಡಿ ಗೈಸ್ ಮಾಡಿ. ಸ್ಯಾಮ್ ಸೆಮಿಕಂಡ್ ಸ್ಪಾನ್ಸರ್ ಹೇರ್ ಟ್ರಾನ್ಸ್ಪ್ಲಾಂಟ್. ಮಾಡಿಸಿ ನಿಮ್ಮ ಕೈಯಲ್ಲಿ ಆಗ್ದಿರೋದು ಏನಿಲ್ಲ. 3000 ಕಮೆಂಟ್, 3000 ಕಮೆಂಟ್, 200 ನಾನೇ ಫೇಕ್ ಅಕೌಂಟ್ ಮಾಡ್ತೀನಿ. ಇನ್ನೊಂದು 2800 ಮಾಡಿ. ಆಯಿತು, 3000 ಕಮೆಂಟ್ ಬಂದರೆ ಅಲ್ಲ 3000 ಕಮೆಂಟ್ ಬೇರೆ ಬೇರೆ ಅಲ್ಲ, ಬೇರೆ ಬೇರೆ ಕಮೆಂಟ್ ಬೇರೆ ಈ ವಿಡಿಯೋಗೆ. ನೋಡಿ ದಯವಿಟ್ಟು ದಯೆ ಇರಲಿ, ಯೋಚನೆ ನಮ್ಮ ಮಾಡಿ. ಮೇಲೆ ದಯೆ ಇರಲಿ. ಡಿಪ್ ಮಾಡು, ಡಿಪ್ ಮಾಡು. ಏಯ್ ಸೋಯಾ ಸಾಸು ಅದು. ಏಯ್ ಸೋಯಾ ನೋಡಿ ಮಾಡ್ತಾನೆ. ಎಲ್ಲರೂ ಎದುರ್ತಾರಪ್ಪ, ನಾನೇನೋ ಹೇಳಿದೆ. ಹಾಂ ಮತ್ತೆ ನಂಗೆ ಬೇಡ. ಸೋಯಾ ಇಷ್ಟ ಇರೋದು. ಏಯ್ ಹಂಗ್ಯಾರ ಸೂಸಿ ತಿಂತಾರಲ್ಲ, ಈ ಬಾಯಿಗೆ ಹಾಕೊಳ್ಳೋದು ಸೂಸಿ ಹಂಗಾರ ತಿಂತಾರೆ. ಹಂಗಾಗಿಲ್ವಾ? ಯಾಕಿದ್ದೆ ನಾನೇನೂ ಆಗಿಲ್ವಾ? ಎಲ್ಲ ತಿಂದು ಹೆಂಗ್ ಕುಡಿತಾವ್ ನೋಡಿ ಗೈಸ್. ಒಂದು ಬೈಟ್ ಕೊಡ್ತಲ್ಲ ನಮಗೆ. ಸಂಜೆ ಅವ್ನ ಫೋನಲ್ಲಿ ಬ್ಯುಸಿ ಅವನೇ ಪಾಪ. ಮನೀಶ್ ಅವ್ರೇನೋ ಮಾಡ್ತಾವ್ರೆ, ಇವ್ನು ನೋಡಿ ಹೆಂಗ್ ತಿಂತವ್ನು ಒಬ್ಬನೇ. ಶಪಥ ಬಿಡಲ್ಲ. ಏನೋ ಬೈದವನು ಕೆಟ್ಟ ಮಾತಲ್ಲ. ಈಗ ಸಂಜೆ ಸಾಯಿಗಳು ಬಿಲ್ ಬದಲಿನಾರು ಕೊಟ್ಬಿಟ್ಟು ಬರ್ತಾರೆ. ನಾನು ಹೊರಟೆ. ಬೈ ಇನ್ಸಲ್ ಎಲ್ಲೋ ಬಿಲ್ ಇಂಚೆ ನಾವೇ ಬುಲ್ಲಿ ನಿನ್ನೆ ಕರೆದಿದ್ದವರು. ಗೈಸ್ ಈಗ ಊಟ ಮುಗೀತು, ಹೋಗ್ತಾ ಇದೀವಿ. ಊಟ ಎಲ್ಲ ಅಲ್ಲ. ತಿಂದ್ವಿ, ಹೊಟ್ಟೆ ತುಂಬಿಡಿದೆ. ಆದ್ರೂ ನಮ್ಗೆ ಎಲ್ಲೋ ಒಂದ್ ಕಡೆ ನಾವು ಊಟ ಮಾಡಿದಲ್ಲ, ಸೈಡ್ಸ್ ತಿಂದಿದ್ದು, ಈಗ ಮನೆಗೆ ಊಟ ಮಾಡ್ಬೇಕು ಅನ್ನೋ ಫೀಲಿಂಗ್ ಅಲ್ಲ ಸಂಜಯ್? ಬಿಫೋರ್ ಫುಡ್, ಇದು ಪ್ರೀ ಮೀಲ್, ಪ್ರೀ ಡಿನ್ನರ್. ಇದು ಪ್ರೀ ಡಿನ್ನರ್. ಈಗ ಪೋಸ್ಟ್ ಡಿನ್ನರ್ ಇದೆ. ಲೆಟ್ಸ್ ಗೋ. ನಿನ್ನ ಕೂಗುತ್ತಾ ಚಕಿತನಾಗಿ ನೋಡುತ್ತಾ